ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಒಂದು ವಿಷಾದನೀಯ ಆದರೆ ಎಲ್ಲರನ್ನು ಎಚ್ಚರಿಸ್ತಕ್ಕಂಥ ಒಂದು ಏನು ನಮ್ಮ ದೇಶದಲ್ಲಿ ಘಟನೆಯಾಗಿದೆ. ಆ ಒಂದು ಸಂಕಟದ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಡಾಕ್ಟರ್ ಮಹಾಂತೇಶ್ ಆರ್. ಏನು ಸರ್ ಅದು ಅಂದರೆ, ನಿಮಗೆಲ್ಲ ಗಮನಿಸಿರಬಹುದು, ಗಾಜಿಯಾಬಾದನ ಒಂದು ಅಪಾರ್ಟ್ಮೆಂಟಲ್ಲಿ ವಾಸಿಸ್ತಕ್ಕಂಥ ಒಂದು ಫ್ಯಾಮಿಲಿ, ಅವರ 3 ಜನ ಮಕ್ಕಳು, ಹೆಣ್ಮಕ್ಳು ವಿಶೇಷವಾಗಿ, ಸುಮಾರು 12-14 ವರ್ಷದ ಸಣ್ಣ ಪ್ರಾಯದ ಈ ಮಕ್ಕಳು ನಿನ್ನೆ 9ನೇ ಫ್ಲೋರಿಂದ ಹಾರಿ ಬಿದ್ದು ತಮ್ಮ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೇಳಿದ್ರೇ ಮೈ ಜುಮ್ಮನ್ನುತ್ತೆ, ಅಥವಾ ನೋವು ಸಂಕಟ ಆಗುತ್ತೆ. ಒಂದು ಕೈಗೆ ಏನಾದರೂ ತಾಗಿದರೆ, ಕಾಲಿಗೆ ಸಣ್ಣ ಎಡವಿದರೆ, ಒಂದು ಸಣ್ಣ ನೋವಾದರೆ 2-3 ದಿನ ಅದನ್ನು ಹಿಂಸೆ ಅನುಭವಿಸ್ತೀವಿ ಅಲ್ವಾ? ಅಂಥದ್ರಲ್ಲಿ 9ನೇ ಫ್ಲೋರಿಂದ ಬಿದ್ದು ಆ ಮಕ್ಕಳು ತಲೆಗೆ ಗಾಯ ಆಗಿ, ಇನ್ನು ಯಾವ್ಯಾವ ದೇಹದ ಭಾಗದಲ್ಲಿ ಏನಾಗಿದೆ ಗೊತ್ತಿಲ್ಲ. ಆ ಇಂಪ್ಯಾಕ್ಟ್ ಎಟ್ ದ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಇದೆಯಲ್ಲ, ಮೇಲಿಂದ ಜೋರಾಗಿ ಕೆಳಗಡೆ ಬಿದ್ದಾಗ ಅವರು ಅನುಭವಿಸಿರುವ ನೋವು, ಸಂಕಟ ನೆನೆಸಿಕೊಂಡ್ರೆ ನಿಜವಾಗ್ಲೂ ಅಂತಿದ್ದೀನಿ, ಅಯ್ಯಪ್ಪ ಅನ್ಸ್ಬಿಡುತ್ತಲ್ವ. ಅಂಥ ದಾರುಣ ಸಾವು ಸಣ್ಣ ವಯಸ್ಸಿನಲ್ಲಿ ಈ ಮಕ್ಕಳು ತೆಗೆದುಕೊಳ್ಳಬಾರದ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ಇದರ ಹಿನ್ನೆಲೆ ನೀವು ಗಮನಿಸಿದರೆ, ಈ 3 ಜನ ಮಕ್ಕಳು ಶ್ರೀಯುತ ಚೇತನ್ ಅಂತಕ್ಕಂಥ ಅವರ ಮಕ್ಕಳು. ಚೇತನ್ ಅವರ ಮೊದಲ ಹೆಂಡತಿಗೆ ಬಹಳ ವರ್ಷ ಮದುವೆ ಆದಮೇಲೆ ಮಕ್ಕಳಾಗಲಿಲ್ಲ. ಹಾಗಾಗಿ ಅವರು ತಮ್ಮ ಹೆಂಡತಿಯ ತಂಗಿ ಅಂದರೆ ನಾದಿನಿನ ಮದುವೆ ಆಗ್ತಾರೆ. ಅವ್ರಿಗೆ ಮಕ್ಕಳಾಗುತ್ತೆ. ಅದಾದಮೇಲೆ ಈ ಮೊದಲನೇ ಹೆಂಡತಿ ಅವರಿಗೂ ಮಕ್ಕಳಾಗ್ತವೆ. ಹಾಗಾಗಿ ಒಟ್ಟು ಸುಮಾರು 4-5 ಜನ ಮಕ್ಕಳು, ಪ್ಲಸ್ ಈ ಇಬ್ಬರು ಮಡದಿಯರು ಚೇತನ್, ಇವರೆಲ್ಲ ಮೂಲತಃ ಅವರೊಬ್ಬರು ವ್ಯಾಪಾರಿ ಚೇತನ್, ಎಲ್ಲ ಒಂದೇ ಮನೇಲಿರ್ತಾರೆ. ಅಂದರೆ ಇದನ್ನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇದರ ಒಂದು ಹಿನ್ನೆಲೆ ಗಮನಿಸ್ರಿ. ಇದು ದೊಡ್ಡ ಕುಟುಂಬ, ಕೂಡು ಕುಟುಂಬ. ನಾವೆಲ್ಲ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಯ ಇಶ್ಯೂಸ್ನ ನೋಡ್ತಾ ಇರ್ತೀವಿ, ಅಥವಾ ಎಲ್ಲದಕ್ಕೂ ಅದನ್ನು ಕಾರಣ ಅಂತ ಹೇಳ್ತೀವಿ. ಇಲ್ಲಿ ಆ ಹಿನ್ನೆಲೆ ಅಥವಾ ಆ ಸನ್ನಿವೇಶ ಇಲ್ಲ. ಮಕ್ಕಳು ಜೊತೆಗೆ ಬೆಳೆದಿದ್ದಾರೆ, ಎಲ್ಲ ದೊಡ್ಡ ಕುಟುಂಬ ಇದೆ. ಇಂಥ ಕುಟುಂಬದಲ್ಲಿ ಬೆಳೀತಕ್ಕಂಥ ಮಕ್ಕಳು ಒಂದು ಆನ್ಲೈನ್ ಗೇಮಿಂಗ್ ಚಟಕ್ಕೆ ಒಳಗಾಗ್ತಿರ್ತಾರೆ. ಈ ಕೋವಿಡ್ ಮತ್ತು ಪೋಸ್ಟ್ ಕೋವಿಡ್ ಸಿನಾರಿಯೋಗಳಲ್ಲಿ ಈ ಥರದ ಘಟನೆಗಳು, ಈ ಥರದ ವಿಚಾರಗಳು ನಮ್ಮ ಮುಂದೆ ಭಾಳ ಬೆಳಕಿಗೆ ಬಂದವೆ. ನಿಮಗೂ ಅದು ಅನುಭವಕ್ಕೆ ಬಂದಿರಲಿಕ್ಕೆ ಸಾಕು. ಏನು ನಾವು ಕ್ಲಾಸ್ ರೂಮಲ್ಲಿ ಮೊಬೈಲ್ ತೊಗೊಂಡು ಹೋಗಬಾರ್ದು, ಅಥವಾ ಮೊಬೈಲ್ಸ್ ಆರ್ ನಾಟ್ ಅಲೌಡ್ ಇನ್ ದ ಸ್ಕೂಲ್ ಅನ್ನೋ ಹೇಳುವ ಪರಿಸ್ಥಿತಿಯಿಂದ, ಸ್ಕೂಲನ್ನೇ ಅಥವಾ ಕ್ಲಾಸ್ ರೂಮನ್ನೇ ಮೊಬೈಲ್ ಮುಖಾಂತರ ಬಿತ್ತರ ಮಾಡಿದಂಥ ಒಂದು ಶಿಫ್ಟ್ ಇತ್ತಲ್ಲ, ಅದು ಏನೆಲ್ಲ ಅವಾಂತರಗಳನ್ನ ಮಾಡಿದೆ ಅನ್ನೋಕ್ಕೆ ಇದು ಒಂದು ಕಾರಣ, ಅಥವಾ ಇದು ಒಂದು ನಿದರ್ಶನ ಆಗಿರ್ಬೋದು. ಹಾಗೆ ಅಲ್ಲಿಂದ ಅವರು ಆನ್ಲೈನ್ ಗೇಮಿಂಗ್, ಬೇರೆ ಬೇರೆ ಗೇಮ್ಗಳನ್ನ ಆಡ್ತಾ ಇದ್ದರಂತೆ. ಅದರಲ್ಲಿ ಇತ್ತೀಚೆಗೆ ಅವರು ಫಾಲೋ ಮಾಡ್ತಕ್ಕಂಥದ್ದು ಒಂದು ಕೊರಿಯನ್ ಲವ್ ಗೇಮ್. ಆ ಗೇಮಿನ ಅದು ಒಂದು 50 ಬೇರೆ ಬೇರೆ ಸ್ಟೇಜಸ್ ಇರುತ್ತಂತೆ. ನನಗೂ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಇಂಥ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಒಳಗಾದಂಥ ಮಕ್ಕಳು ಎಷ್ಟು ಬ್ರೇನ್ ವಾಶ್ ಆಗಿತ್ತು, ಎಷ್ಟು ಅವರು ಅದರಲ್ಲಿ ತಲ್ಲೀನರಾಗಿದ್ದರು, ಎಷ್ಟು ಅದೇ ಜೀವನ ಅಂದ್ಕೊಂಡಿದ್ರು ಅಂದರೆ, ಅವರು ಹೇಳ್ತಿದ್ರಂತೆ, ವಿ ಆರ್ ಕೊರಿಯನ್ಸ್, ನಾವು ಕೊರಿಯನ್ ರಾಜಕುಮಾರಿಯರು, ನಾವು ಕೊರಿಯನ್ ಪ್ರಜೆಗಳು, ನಮ್ಮ ದೇಶ ಅಲ್ಲಿದೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನುವ ಏನು ಇದೆಯಲ್ಲ, ವಾಕ್ಯ ಇದೆಯಲ್ಲ, ಹಾಗೆ ಅವರು ಪರಿಭಾವಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಅಷ್ಟು ತಲೆಯಲ್ಲಿ ಹೋಗ್ಬಿಟ್ಟಿದೆ ಅದು. ನಂಗೆ ಆಶ್ಚರ್ಯ ಆಗುತ್ತೆ. ಇದೇ ಕೊರಿಯನ್ ಸ್ಯಾಮ್ಸಂಗ್ ಕಂಪನಿ, ಕೊರಿಯನ್ಲಿರ್ತಕ್ಕಂಥ ಟೆಕ್ನಾಲಜಿ, ಅದ್ರ ಬಗ್ಗೆ ನಾವು ಯಾಕೆ ಗಮನಿಸಲ್ಲ ಅಂತೇಳಿ. ಸ್ಯಾಮ್ಸಂಗ್ ಕಂಪನಿ ಕಟ್ಟಿದ ರೋಚಕ ಕಥೆ ಇದೆಯಲ್ಲ, ಅದನ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ. ಬೇಕಾದ್ರೆ ಮುಂದಿನ ಎಪಿಸೋಡಲ್ಲಿ ನಾನೇ ಒಂದ್ಸಲ ಮಾತಾಡ್ತೀನಿ. ಅಂಥ ಅದ್ಭುತವಾದ ಸಾಧಕರನ್ನು, ಅಥವಾ ಸಾಧನೆ ಮಾಡಿದ ವಿಶೇಷ ವ್ಯಕ್ತಿಗಳು, ಕಂಪನಿಗಳು, ಇದರ ಗೀಳು ನಮಗೆ ಹತ್ತಲ್ಲ. ಬೇರೆ ಯಾವುದೋ ಬೇಡದಾಗಿರೋ ವಿಷಯದ ಗೀಳು ಹತ್ತಿಕೊಂಡು ಇನ್ನೊಬ್ಬರಿಗೆ ಗೋಳು ಹೊಯ್ಕೊಳ್ಳೋದಿದೆಯಲ್ಲ ಮಕ್ಕಳೇ,
ಇದನ್ನ ಯಾರು ನೋಡ್ತಾ ಇದ್ದೀರಿ ಯೋಚನೆ ಮಾಡಿ. ನೀವು ಈ ಭೂಮಿ ಮೇಲೆ ಬಂದಿರುವುದು, ಅದು ಮನುಷ್ಯರಾಗಿ ಬಂದಿರೋದು, ಅದು ಎಷ್ಟೋ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯ ಅಲ್ವಾ? ಮನುಷ್ಯ ಜನ್ಮ ಹಂಗೆ ಸುಲಭದಲ್ಲಿ ಸಿಕ್ಕಲ್ಲ. ಆ ಪುಣ್ಯವಂತರಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಅದರಲ್ಲಿ ಈ ನಿರ್ಗತಿಕರಿರ್ತಾರೆ, ತಂದೆ ತಾಯಿನೇ ಗೊತ್ತಿರಲ್ಲ ಯಾರು ಅಂತೇಳಿ, ಅನಾಥರಿರ್ತಾರೆ, ತುತ್ತು ಅನ್ನಕ್ಕೂ ಪರದಾಡ್ತಕ್ಕಂಥ ಲಕ್ಷ ಲಕ್ಷ ಜನ ಇದ್ದಾರೆ. ಅಂಥದ್ರಲ್ಲಿ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿ, ಒಳ್ಳೆ ಅಪ್ಪ ಅಮ್ಮನ ಪಡೆದುಕೊಂಡು, ಒಳ್ಳೆ ಒಳ್ಳೆ ಶಾಲಾ ಕಾಲೇಜಿಗೆ ಸೇರಿಕೊಂಡು, ಸಾಕಷ್ಟು ಸೌಲಭ್ಯಗಳನ್ನು ಅಪ್ಪ ಅಮ್ಮ ಈಗಿನ ಕಾಲದವರು ಖಂಡಿತ ಮಾಡಿರ್ತಾರೆ, ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ಅಷ್ಟೆಲ್ಲ ಇದ್ದಂಥವರು ಹೀಗೆ ಒಂದು ಯಾವುದೋ ಒಂದು ಆನ್ಲೈನ್ ಗೇಮಿನ ಗೀಳಿಗೆ ಒಳಗಾಗಿ ಒಂದು ದುಡುಕಿನ ನಿರ್ಧಾರ ತಗೊಂಡ್ರೆ ಆ ತಂದೆ ತಾಯಿಗಳಿಗಾಗೋ ನೋವು ಗೊತ್ತಿದೆಯಾ? ಸಂಕಟ ನಿಮ್ಗೆ ಅರ್ಥ ಆಗುತ್ತಾ? ನಾನು ಒಬ್ಬ ಫಾದರ್ ಆಗಿ ಹೇಳ್ತಿದ್ದೀನಿ, ಒಬ್ಬ ಟೀಚರ್ ಆಗಿ ಅಲ್ಲ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಪ್ಪ ಅಮ್ಮನಿಗೆ? ನೀವು ಮಾಡುವ ಸಣ್ಣ ಕೆಲಸವೂ ಕೂಡ ಅಪ್ಪ ಅಮ್ಮನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀಳ್ತಾ ಇರುತ್ತೆ. ಏನಪ್ಪ ನಮ್ಮ ಮಗ ಹೀಗಂದ, ಏನಮ್ಮ ನಮ್ಮ ಮಗಳು ಹಿಂಗಂದ್ಲು ಅಂತೇಳಿ ಎಷ್ಟು ನೊಂದ್ಕೋತಾ ಇರ್ತಾರೆ. ಅವು ಹಿರಿಯ ಜೀವಗಳು. ಅದರ ಮೇಲಾಗಿ ನೀವೆಲ್ಲ ಈ ಥರದ್ದು ಏನಾದರೂ ಮಾಡಿಕೊಂಡ್ರೆ ಮಕ್ಕಳನ್ನ ಕಳ್ಕೊಳ್ಳೋ ನೋವು ಇದೆಯಲ್ಲ, ಅದು ಯಾವ ವೈರಿಗೂ ಬೇಡ, ಯಾವ ಪಾಪಿಗೂ ಬೇಡ. ಹಾಗಾಗಿ ನಾವು ಪೋಷಕರಾದಂಥವ್ರು ಭಾಳ ಎಚ್ಚರಿಕೆಯಿಂದ ಇರಬೇಕು, ಭಾಳ ಪ್ರಬುದ್ಧರಾಗಿರಬೇಕು. ನಾವು ಈಗ ಒತ್ತಡದ ಜೀವನ ಇದೆ, ಸಾಮಾಜಿಕ ಒತ್ತಡ ಇದೆ, ಆರ್ಥಿಕ ಒತ್ತಡ ಇದೆ, ದೈಹಿಕ ನಮ್ಮದೇ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿರುತ್ತೆ. ಇವನ್ನೆಲ್ಲದರ ಹೊರತಾಗಿನೂ ಮಕ್ಕಳ ಮೇಲೆ ಒಂದು ಹದ್ದಿನ ಕಣ್ಣು ಅಂತ ಅನ್ನೋದಕ್ಕಿಂತ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಬ್ಸರ್ವ್ ಮಾಡಬೇಕು. ಅವರು ಯಾರೊಂದಿಗೆ ಬೆರೀತಾರೆ, ಅವರ ಫೋನ್ಗಳಿಗೆ ಯಾರ್ದು ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ, ಅಥವಾ ಅವರು ಏನನ್ನ ಆನ್ಲೈನ್ಗಳಲ್ಲಿ ನೆಟ್ಟಲ್ಲಿ ನೋಡ್ತಿದ್ದಾರೆ ಅನ್ನೋದನ್ನ ನಾವು ನೆಟ್ಟಿಗೆ ಒಂದ್ಸಲ ನೋಡಬೇಕು. ನೆಟ್ವರ್ಕ್ ವರ್ಕ್ ಆಗಿಲ್ಲ ಅಂದರೆ ನಾವು ಹೇಗೆ ಚಡಪಡಿಸ್ತೀವಲ್ಲ, ಹಾಗೆ ನಮ್ಮ ಮಕ್ಕಳು ನೆಟ್ಗೆ ವರ್ಕ್ ಮಾಡಿಲ್ಲ ಅಂದ್ರೂ ನಾವು ಚಡಪಡಿಸ್ಬೇಕು. ನಾವು ಅದನ್ನು ತಿಳ್ಕೋಬೇಕು, ನಾವು ಅದನ್ನು ಗಮನಿಸಬೇಕು, ನಾವು ಎಚ್ಚರವಾಗಿರಬೇಕು. ವಿಜಿಲೆಂಟ್ ಅಂತಾರಲ್ಲ ಹಾಗೆ ನಮ್ಮ ಹುಷಾರಿಯಲ್ಲಿ ನಾವು ಇರಬೇಕು. ಯಾಕೆಂದರೆ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮನೂ ಹೌದು. ಮಕ್ಕಳಿಗೆ ಸರಿ ಮಾರ್ಗದಲ್ಲಿ ಅವ್ರನ್ನ ಮುನ್ನಡೆಸಬೇಕು. ಒಂದು ಹಂತದಲ್ಲಿ ಒಂದು ಸ್ವಲ್ಪ ವಯಸ್ಸಾಗುವವರೆಗೂ ನಾವು ಅವರ ಬೆಂಬಲಕ್ಕಾಗಿ ಅವರ ಜೊತೆಗೆ ನಿಂತುಕೊಳ್ಳಲೇಬೇಕು. ಅವರ ಹಂಬಲ ಭಾಳ ಇರುತ್ತೆ, ಆದರೆ ನಮ್ಮ ಬೆಂಬಲ ಇದೆಯಲ್ಲ, ಅದು ಅವರನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾನು ಬಲವಾಗಿ ನಂಬಿದ್ದೀನಿ. ನನಗೆ ಒಬ್ಬಳೇ ಮಗಳು, ನಾವು ಅವಳಿಗೆ ಓದು ಬರಿ ಅಂತ ಏನು ಹೇಳಿಲ್ಲ, ಆದರೆ ಒಂದು ಸಣ್ಣ ಅಬ್ಸರ್ವ್ ಮಾಡಿರ್ತಿದ್ದೀವಿ. ಅದು ಇವತ್ತು ಅವಳು ತನ್ನ ಜೀವನದ ಒಂದು ಪ್ರಮುಖ ಘಟ್ಟವಾದಂಥ ತನ್ನ ಇಂಜಿನಿಯರಿಂಗ್ ಕೋರ್ಸನ್ನು ದೂರದ ಸಿಂಗಾಪುರಲ್ಲಿ ಮಾಡ್ತಿದ್ದಾಳೆ. ಇದು ಕೇಳಿ ಕೇಳಿ ಮಕ್ಕಳು ಕೇಳಿ ನಾವು ಒಬ್ಬ ತಂದೆಯಾಗಿ, ನಾವು ಪೇರೆಂಟ್ಸ್ ಆಗಿ ನಮ್ಮ ಮಗಳನ್ನ ಅಷ್ಟು ದೂರ ಕಳಿಸಿದೀವಿ ಅಂದರೆ ಅದಕ್ಕೆ ದೊಡ್ಡ ಸ್ಟ್ರೆಂತ್ ಏನು ಗೊತ್ತಾ? ನನ್ನ ಮಗಳು ಓದಿದ್ದಾಳೆ, ಅವಳಿಗೆ ದುಡ್ಡಿನ ಏನೋ ಅನುಕೂಲ ಇತ್ತು, ಅದಲ್ಲ. ನಮಗೆ ಪೇರೆಂಟ್ಸ್ಗೆ ಅವಳ ಮೇಲಿದ್ದಂಥ ನಂಬಿಕೆ, ಭರವಸೆ, ಅಲ್ಲಿ ಹೋದ್ರೆ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಅಲ್ಲಿ ಹೋದರೂ ಚೆನ್ನಾಗಿ ಓದ್ತಾಳೆ, ಅಲ್ಲಿ ಹೋದರೂ ನನ್ನ ಮಗಳು ಕರೆಕ್ಟಾಗಿ ಇರ್ತಾಳೆ ಅನ್ನುವ ದೃಢವಾದ ನಂಬಿಕೆ, ಅದ್ಭುತವಾದಂಥ ಒಂದು ಪ್ರೀತಿ ಬಾಂಧವ್ಯ ನನಗೆ ನನ್ನ ಮಗಳ ಮೇಲಿದೆ, ನಮ್ಮ ಮನೆ ಎಲ್ಲರಿಗೂ ಇದೆ. ಅದು ನಮಗೆ ಹಿಂದ್ಗಡೆ ನಿಂತ್ಕೊಂಡಂಥ ಪ್ರೇರೇಪಣೆ. ಅದಕ್ಕಾಗಿ ಪೇರೆಂಟ್ಸು ಮಕ್ಕಳ ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ಅವರ ಎಲ್ಲ ಚಟುವಟಿಕೆಗಳನ್ನ ನೀವು ಗಮನಿಸ್ರಿ. ನೋಟ್ ಬುಕ್ಕಿನ ಕೊನೆಯ ಪೇಜಲ್ಲಿ ಏನೋ ಬರೀತಿರ್ತಾರೆ ಮಕ್ಕಳು, ನಾವು ಮುಂದೆ ಬರೆದದನ್ನ ಅಷ್ಟೇ ಓದಿ ಮಾರ್ಕ್ಸ್ ಬಂತ ಕರೆಕ್ಟಾ, ಮೇಡಮ್ ಚೆಕ್ ಮಾಡಿದಾರ, ಸರ್ ಚೆಕ್ ಮಾಡಿದಾರ ಅಂತ ಹೊಡ್ತಿದ್ವಿ. ಕೊನೆಯ ಪೇಜನ್ನು ಗಮನಿಸ್ರಿ. ಅವ್ರಿಗೆ ಮಕ್ಕಳಿಗೆ ಡೈರಿ ಬರೆಯುವ ಹವ್ಯಾಸ ಇದ್ರೆ ಏನನ್ನ ಗೀಚ್ತಾ ಇದ್ದಾರೆ, ಏನನ್ನ ಬರಿತಿದ್ದಾರೆ ಅನ್ನೋದನ್ನ ನೋಡಿಕೊಳ್ಳಿ. ಆ 3 ಜನ ಸಣ್ಣ ವಯಸ್ಸಿನ ಕಂದಮ್ಮಗಳು ಅಚಾನಕ್ಕಾಗಿ ಹೋದ್ರೆ ಅವ್ರ ತಂದೆ ತಾಯಿಗಳು ಇವತ್ತು ಅನುಭವಿಸೋ ನೋವು ಇದೆಯಲ್ಲ, ಸಂಕಟ ಇದೆಯಲ್ಲ, ಅದನ್ನ ದಯವಿಟ್ಟು ಮಕ್ಕಳ ಜೊತೆ ಚರ್ಚೆ ಮಾಡಿ. ಆದರೆ ಉಸಿರಿದ್ರೆ ಉಪ್ಪು ಮಾರಿಯಾದರೂ ಬದುಕಬಹುದು, ಜೀವನ ಸಾಗಿಸ್ಬೋದಂತೆ. ಹಾಗಾಗಿ ನಾವು ಮಕ್ಕಳಿಗೆ ಒಂದು ದೃಢ ಸಂಕಲ್ಪ, ಒಂದು ಬಾಂಧವ್ಯ, ಒಂದು ಈ ಏನು ಜೀವನ, ಜೀವ,
ಮೌಲ್ಯಗಳು, ಪ್ರೀತಿ, ವಿಶ್ವಾಸ, ನಂಬಿಕೆ, ಇವುಗಳನ್ನೆಲ್ಲ ನಾವು ದಿನನಿತ್ಯ ಆಗದಿದ್ರೂ ವಾರಕ್ಕೆ 1-2 ಸಾರಿ ಆದರೂ ಚರ್ಚಿಸಬೇಕು. ನಮ್ಮವರು, ತಮ್ಮವರು, ನೋವು, ನಲಿವು ಇವುಗಳೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡಬೇಕು. ಮಕ್ಕಳನ್ನ ನಮ್ಮ ಬದುಕಿನ ಭಾಗ ಮಾಡಿಕೊಳ್ಬೇಕು. ಮಕ್ಕಳಿಗೆ ಅವರಿಗೆ ವಿಶೇಷವಾದ ಕಾಳಜಿ, ಪ್ರೀತಿ ನಾವೆಲ್ಲ ತೋರಿಸೋದು ಸತ್ಯ, ಅದು ಸರಿ ಇದೆ. ಅದ್ರ ಜೊತೆಗೆ ಅವರಿಗೆ ಬೇಕಾಗಿರತಕ್ಕಂಥ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ, ಅದನ್ನು ದಯವಿಟ್ಟು ಕೊಡ್ತಿರಬೇಕು. ಆದರೂ ಸಹಿತ ಅವ್ರ ಮೇಲೆ ಒಂದು ಸಣ್ಣ ಅಬ್ಸರ್ವೇಷನ್ ನಡೀತಾ ಇರಬೇಕು. ಮಕ್ಕಳನ್ನ ಸರಿದಾಗಿರಲಿ ನಾವು ಸಾಗಿಸ್ತಕ್ಕಂಥದ್ದು ಜವಾಬ್ದಾರಿ ನಮ್ಮದು. ಮಕ್ಕಳಿಗೂ ಅಷ್ಟೇ, ನೀವು ನಿಮಗೆ ತೊಂದರೆ ಆಗ್ತಿದ್ರೆ ಅಥವಾ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಕಾಲು ಜಾರ್ತಾ ಇದ್ದೀರಿ, ಎಲ್ಲಿ ತಪ್ಪು ಮಾಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಅವಾಗ ದಯವಿಟ್ಟು ಪೋಷಕರ ಜೊತೆಗೆ ಮುಕ್ತವಾಗಿ, ಅಂದರೆ ನಿರ್ಭೀತಿಯಿಂದ ನನಗೆ ಹಿಂಗಾಗ್ತಿದೆ ಅಪ್ಪ, ನನಗೆ ಹೀಗಾಗಿದೆ ಅಮ್ಮ ಅಂಥೇಳಿ ಹೇಳಿಕೊಳ್ತಕ್ಕಂಥ ಒಂದು ಮನೋಸ್ಥೈರ್ಯವನ್ನು ಪೇರೆಂಟ್ಸೇ ನಾವು ಹುಟ್ಟಾಕಬೇಕು. ನಾವು ಮಕ್ಕಳಿಗೆ ಆ ಸ್ಪೇಸ್ ಕೊಟ್ಟಿರಬೇಕು. ನಾವು ಮಕ್ಕಳಿಗೆ ಅದು ಒಂದು ಅಕಾಮಿಡೇಷನ್ ಅಂತ ಇರುತ್ತಲ್ಲ, ಅಕಾಮಿಡೇಟ್ ಮಾಡಿದ್ದೀವಿ ಅನ್ನೋ ಭರವಸೆ ಮಕ್ಕಳಲ್ಲಿ ಮೂಡಿಸಿದೆ ಆದರೆ ಮಕ್ಕಳು ತಮಗಾಗುವ ನೋವು, ಸಂಕಟ, ತೊಂದರೆ, ಶಾಲೆಯಲ್ಲಿ ಆಗ್ತಕ್ಕಂಥ ತೊಂದರೆ, ಮನೇಲಿ ಆಗ್ತಕ್ಕಂಥ ತೊಂದರೆ, ಸ್ನೇಹಿತರಿಂದ ಆಗ್ತಕ್ಕಂಥ ತೊಂದರೆ, ಏನಾದ್ರು ಅಥವಾ ವೈಯಕ್ತಿಕವಾಗಿ, ದೈಹಿಕವಾಗಿ ಏನೆಲ್ಲ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಮಕ್ಕಳು ನಮ್ಮ ಹತ್ರ ಹಂಚ್ಕೊಳ್ಬೋದು. ದುರದೃಷ್ಟವಶಾತ್ ನಾವೆಲ್ಲ ಸಿಲೆಬಸ್ ಅದರಲ್ಲಿದ್ದೀವಿ. ಅದು SYLLABUS, ಸಮ್ಟೈಮ್ಸ್ ಅದು ಸಿಲೆಬಸ್ ಆಗುತ್ತೆ, BUS ಅಲ್ವಾ. ಸಿಲೆಬಸ್ ಆಗುತ್ತೆ ಒಂದ್ಸಲ, ಹಿಂದಿ ಬಸ್ ಇಲ್ಲ ಬಸ್ ಆಗುತ್ತೆ. ಹಾಗಾಗಿ ಶಾಲೆನವರಿಗೆ ನಾನು ಎಲ್ಲ ಟೀಚರ್ಸ್ಗೆ ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ, ಅಥವಾ ಎಲ್ಲ ಎಜುಕೇಷನಿಸ್ಟ್, ಭಾಳ ದೊಡ್ಡ ದೊಡ್ಡ ಎಜುಕೇಷನಿಸ್ಟ್ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದರೆ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಟೀಚರ್ಸು ಭಾಳ ಆತ್ಮೀಯವಾಗಿ ಮಾತನಾಡಲಿ. ಅದರ ದುರುಪಯೋಗ ಆಗುತ್ತೆ ನಂಗೆ ಗೊತ್ತಿದೆ, ಆದರೆ ಮಕ್ಕಳಿಗೆ ನಿಜವಾಗಲೂ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಒಂದು ಮಾರಲ್ ಸಪೋರ್ಟ್ ಇಲ್ಲ. ನಾವು ಅಂದಾಕ್ಷಣ ಮಾರಲ್ ಎಜುಕೇಷನ್ಗೆ ಹೋಗ್ಬಿಡ್ತೀವಿ. ಮಾರಲ್ ಎಜುಕೇಷನ್ ಬೇರೆ, ಮಾರಲ್ ಸಪೋರ್ಟ್ ದಯವಿಟ್ಟು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಅವರನ್ನು ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥದ್ದು, ಅವರಲ್ಲಿ ಆತ್ಮವಿಶ್ವಾಸ ತುಂಬತಕ್ಕಂಥದ್ದು, ಅವರಿಗೆ ಬೇರೆ ಬೇರೆ ರೀತಿಯ ವಿಸ್ಮಯಕಾರಿ ಘಟನೆಗಳನ್ನು, ಭಾಳ ಚಂದನೆ ಆವಿಷ್ಕಾರಗಳನ್ನು, ಕತೆಗಳನ್ನು, ಇವುಗಳನ್ನು ಹೇಳ್ತಾ ಇದ್ರೆ ಓದಿನಲ್ಲಿ ಒಂದು ರುಚಿ, ಆಸಕ್ತಿ, ಅಭಿರುಚಿನ ಹುಟ್ಟಾಕ್ತಕ್ಕಂಥ ಕೆಪಾಸಿಟಿ ನಮ್ಮ ಟೀಚರ್ಸ್ ಎಲ್ಲ ಐತ್ರಿ. ನನ್ಗೆ ಗೊತ್ತದು. ನಾನು ಕಳೆದ 30 ವರ್ಷದಿಂದ ಒಬ್ಬ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವರ್ ಟೀಚರ್ಸ್ ಆರ್ ಕೇಪೇಬಲ್. ಓನ್ಲಿ ಥಿಂಗ್ ಈಸ್ ಅವರು ತಮ್ಮ ಒಂದು 40-45 ನಿಮಿಷದ ಪೀರಿಯಡಲ್ಲಿ ಒಂದು 5 ನಿಮಿಷ ಮಕ್ಕಳೊತ್ತಿಗೆ ಬೇರೆ ವಿಷಯ ಅಥವಾ ಸಾಮಾಜಿಕ ಈ ಪಲ್ಲಟಗಳು, ಸಾಮಾಜಿಕ ತಲ್ಲಣಗಳು ಏನು ನಡೀತಿರ್ತವೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಕ್ಕಳು ಖಂಡಿತ ನಿಮ್ಮ ಮಾತನ್ನು ಶ್ರದ್ಧೆಯಿಂದ, ಆಸಕ್ತಿಯಿಂದ ಕೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಒಂದು ನಿರ್ಧಾರ ತೆಗೆದುತಕ್ಕಂಥ ಒಂದು ಅವ್ರಿಗೆ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಪೋಷಕರಾದಂಥ ನಾವುಗಳು, ಮತ್ತು ನೀವು ನೋಡ್ತಾ ಇದ್ದೀರಲ್ಲ ಮಕ್ಕಳು, ಆಮೇಲೆ ಈ ಸಮಾಜದ ಎಲ್ಲರೂ, ಪರ್ಟಿಕ್ಯುಲರ್ಲಿ ಟೀಚರ್ಸ್, ಸ್ಕೂಲ್, ಕಾಲೇಜಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದೇವೆ. We are having a lot of responsibility on our shoulder. We need to nurture their academics, their physical well-being, their mental well-being, their social well-being. ಇದನ್ನೇ ತಾನೇ WHO ಹೆಲ್ತ್ ಅಂತ ಡಿಫೈನ್ ಮಾಡಿದೆ. ವಾಟ್ ಈಸ್ ಹೆಲ್ತ್ ಅಂತ ನಾವೆಲ್ಲ 6th 7th ಅಲ್ಲಿ ಪಾಠ ಮಾಡಿರ್ತೀವಿ. ಡಿಫೈನ್ ಹೆಲ್ತ್, ವಾಟ್ ಈಸ್ ಹೆಲ್ತ್ ಅಂತೇಳಿ, ಸ್ಟೇಟ್ ಆಫ್ ಅಂತ ಸ್ಟಾರ್ಟ್ ಮಾಡ್ತೀವಲ್ವಾ. ಹಾಗಾಗಿ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸೋಷಿಯಲಿ ನಾವು ಫಿಟ್ ಆಗಿರ್ತಕ್ಕಂಥದ್ದು, ನಾವು ಸ್ಟೇಬಲ್ ಆಗಿರ್ತಕ್ಕಂಥದ್ದು, ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದೇ ಹೆಲ್ತು. ಈ ಹೆಲ್ತ್ ಕೆಟ್ಟರೆ ಸಮಾಜ ಯಾರಿಂದ ಮುಂದೆ ಹೋಗಬೇಕು, ಯಾರಿಗಾಗಿ ಹೋಗಬೇಕು ಅಲ್ವಾ. ಹಾಗಾಗಿ ಈ ಗಾಜಿಯಾಬಾದಲ್ಲಿ ಆದಂಥ ಈ ಘಟನೆ ನನಗೆ ಇನ್ನೂ ನೆನೆಸುತ್ತೆ. ಈಗ 2023 ಅನಿಸುತ್ತೆ. ಈ ಕೊರಿಯನ್ ಇಂಪ್ಯಾಕ್ಟ್ ಭಾಳ ಇರುತ್ತೆ, ನೀವು ಗಮನಿಸಿದಿರಿ. ಅಲ್ಲಿ BST ಅಂತಕ್ಕಂಥ ಒಂದು ಬ್ಯಾಂಡ್ ಇದೆ, ಒಂದು ಈ ಪಾಪ್ ಸಾಂಗ್ಸ್ ಆಗಿರ್ತಕ್ಕಂಥ ಒಂದು ಟೀಮ್ ಇದೆ, 7 ಮೆಂಬರ್ಸದು. ಈಗ ನೆನಪರ್ತಾ ಇದೆ. ಅವ್ರನ್ನ ನೋಡ್ಬೇಕು ನಾವು, ಅವ್ರ ಜೊತೆಗೆ ನಾವು ಸೇರ್ಕೋಬೇಕು, ಅವ್ರನ್ನ ಮನಸ್ಸಲ್ಲಿ ಮಾತಾಡಿಸ್ಲೇಬೇಕನ್ನುವ ಉತ್ಕೃಷ್ಟ ಒಂದು ತುಡಿತ ಬಂದಂಥ 3 ಜನ ಮಕ್ಕಳು ತಮಿಳ್ನಾಡಿನಿಂದ ಹೇಗೋ ಮಾಡಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ, ಏನೋ ಮಾಡಿ 14,000 ರೂಪಾಯಿ ನನ್ನ ಜೊತೆ ಮಾಡಿಕೊಂಡು ನಾವು ಕೋರಿಯಾಗೆ ಹೋಗ್ಬೇಕಂತ ಹೊರಟುಬಿಟ್ಟಿದ್ವಿ. ಮಾತೇ ಬರಲ್ಲ ನನಗೆ. ನೋಡಿ, 14,000 ರೂಪಾಯಿದಲ್ಲಿ ಕೋರೆಗೆ ಹೋಗತಕ್ಕಂಥ ಒಂದು ಹುಚ್ಚುತನ.
ಒಂದು ಆ ಮನಸ್ಥಿತಿ, ಅದು ಎಂಥ ಮನಸ್ಥಿತಿ ಬಂದ್ಬಿಡ್ತಾರೆ. ಕೊನೆಗೆ ದುಡ್ಡು ಎಲ್ಲ ಖಾಲಿಯಾಗಿ ಫಜೀತಿ ಪಟ್ಕೊಂಡು ಆಮೇಲೆ ರೈಲ್ವೆ ನಿಲ್ದಾಣದಲ್ಲಿ ಒದ್ದಾಡ್ತಿದ್ರು, ಪರದಾಡ್ತಿರೋದು ನೋಡಿ ಅವರ ಕೋರಿನ BST ಟೀಮ್ ಇದ್ದಾರೆ ಅದರಂಗೆ ಡ್ರೆಸ್ ಅಪ್ ಮಾಡ್ಕೊತಿದ್ರು, ಹಂಗೆ ಇರ್ತಿದ್ರು ಅಂತವ್ರು. ಅದನ್ನು ಗಮನಿಸಿದಂಥ ಪೊಲೀಸ್ನವರು ಚಾಣಾಕ್ಷತನದಿಂದ ಆ ಮಕ್ಕಳನ್ನ ಮತ್ತೆ ಅವರ ತಂದೆ ತಾಯಿಯ ಮಡಿಲಿಗೆ ವಾಪಸ್ ಕೊಟ್ರಲ್ಲ, ಆ ಪೊಲೀಸ್ನವ್ರಿಗೆಲ್ಲ ಥ್ಯಾಂಕ್ಸ್, ಹ್ಯಾಟ್ಸ್ ಆಫ್. ಯೋಚನೆ ಮಾಡಿರಿ, ಮಕ್ಕಳ ಮನಸ್ಸಲ್ಲಿ ಏನೇನೇ ನಡೀತಾ ಇರುತ್ತೆ. ಅವ್ರದ್ದು ಇನ್ನೊಂದು ಯಾವುದೋ ಒಂದು ವರ್ಚುವಲ್ ಪ್ರಪಂಚದಲ್ಲಿ ಬದುಕಕ್ಕೆ ಮಕ್ಕಳು ಹೋಗ್ತಿದ್ದಾರೆ. ಅವ್ರ ರಿಯಲ್ ಪ್ರಪಂಚದಲ್ಲೇ ಅವರು ಎಷ್ಟು ಅದ್ಭುತವಾಗಿದೆ, ಎಷ್ಟು ಮಧುರವಾಗಿದೆ, ಎಷ್ಟು ಸುಮಧುರವಾಗಿದೆ ಅನ್ನೋದನ್ನು ತಿಳಿಸಿಕೊಡುವುದು ಮತ್ತು ಅದನ್ನು ಪರಿಪೂರ್ಣವಾಗಿ ಅರ್ಥೈಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ಸಮಾಜದ ಜವಾಬ್ದಾರಿಯೂ ಹೌದು. ಆದ್ದರಿಂದ ಮಕ್ಕಳಾದಂಥ ನೀವು, ಪೋಷಕರಾದಂಥ ನಾವು ಎಲ್ಲರೂ ಸೇರಿ ಭವ್ಯ ಭಾರತವನ್ನು ಕಟ್ಟೋಣ. ನಮ್ಮ ದೇಶದಲ್ಲಿ ಏನಿಲ್ಲ ರೀ, ನಾವ್ಯಾಕೆ ಇನ್ನೊಂದು ದೇಶ ಹೇಟ್ ಮಾಡ್ಬೇಕಂತಲ್ಲ. ಕೊರಿಯಾ ಹ್ಯಾಸ್ ಗಾಟ್ ಸೋ ಮೆನಿ ಥಿಂಗ್ಸ್ ಟು ಕಾಪಿ ಆರ್ ಟು ನೋ ಆರ್ ಟು ಅಡಾಪ್ಟ್ ಆರ್ ಟು ಫಾಲೋ ಇದೆಯೇ. ಆ ಥರಕ್ಕೆ ಎಲ್ಲ ದೇಶದಲ್ಲೂ ಏನೊಂದಿಷ್ಟು ಒಳ್ಳೇದಿದ್ದೇ ಇರುತ್ತೆ. ಆ ಒಳ್ಳೆಯ ಸಾರವನ್ನು ಮಾತ್ರ ನಾವು ತೆಗೆದುಕೊಂಡು, ಹಂಸ ಕ್ಷೀರ ನ್ಯಾಯ ಅನ್ನೋಂಗೆ ನಮಗೇನು ಬೇಕು ಅಷ್ಟೇ ತೆಗೆದುಕೊಂಡು ಅದನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ನಾವು ಅದಕ್ಕಿಂತ ಚೆನ್ನಾಗಿರೋದು ಏನಾದರೂ ಮಾಡೋಣ. ಹೊರತಾಗಿ ಅವರನ್ನೇ ಅನುಕರಣೆ ಮಾಡಬೇಕು, ಅವರೇ ನಮ್ಮ ದೈವ ಅನ್ನೋದು ಬೇಡ. ಈ ಸ್ಟಾರ್ ಇಂಪ್ಯಾಕ್ಟ್ ಇದೆ, ಇಂಪ್ಯಾಕ್ಟ್ ಆಫ್ ಸ್ಟಾರ್ಸ್, ಅದು ಬೇಡ ನಮಗೆ. ನಮ್ಮ ಮಕ್ಕಳು ಸ್ಟಾರ್ಸ್ ಆಗಲಿ, ನಮ್ಮ ಮಕ್ಕಳು ಚಾಂಪಿಯನ್ಸ್ ಆಗಲಿ ಅಂತ ಹೇಳುವ ಒಂದು ಸದುದ್ದೇಶದಿಂದ ನಿಮ್ಮಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಮಕ್ಕಳು ನಮ್ಮ ಆಸ್ತಿ ಅಷ್ಟೇ ಅಲ್ಲ, ನಮ್ಮ ಸಮಾಜದ ಆಸ್ತಿ ಅಷ್ಟೇ ಅಲ್ಲ, ನಮ್ಮ ಭವ್ಯ ಭಾರತದ ಭವಿಷ್ಯ ಅವರು. ಅವರನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸರಿದಾರಿನಲ್ಲಿ ನಡೆಸುವುದು ನಮ್ಮೆಲ್ಲರ ಒಂದು ಪ್ರಪಂಚದ ಅತಿ ಮುಖ್ಯ ಕೆಲಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇನ್ನೊಂದು ಸಾರಿ ಮಗದೊಂದು ಸಾರಿ ಮಕ್ಕಳಲ್ಲಿ ನನಗೆ ಒಂದು ಸವಿನಯ ಪ್ರಾರ್ಥನೆ ಅಂದರೂ ತಪ್ಪಿಲ್ಲ. ನಿಮಗೇನಾದರೂ ಹಾಗೆ ಹಿಂಸೆ, ಸಂಕಟ, ನೋವು ಅನ್ನಿಸ್ತಾ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತನಾಡಿ, ಮುಕ್ತವಾಗಿ ಮಾತನಾಡಿ, ಅಜ್ಜ ಅಜ್ಜಿ ಹತ್ರ ಮಾತನಾಡಿ. ಅಜ್ಜ ಅಜ್ಜಿ ಪ್ರೀತಿ ಈಗ ಭಾಳ ಜನಕ್ಕೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ನಿಮ್ಗೆ ಯಾರೂ ಸಿಕ್ಕಿಲ್ಲ ಅಂದರೆ ನಿಮ್ಮ ಟೀಚರ್ಸ್ ಹತ್ರ ಮಾತಾಡಿ, ದೇ ಆರ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಯು. ಅವರೂ ಸಿಕ್ಕಿಲ್ಲ ಸರ್ ನನಗೆ ಅಂತ ನಂಗಿದ್ರೆ, ಐ ಆಮ್ ಅವೈಲೇಬಲ್, ಐ ಆಮ್ ಆಟ್ ಯುವರ್ ಡಿಸ್ಪೋಸಲ್, ಐ ಆಮ್ ಅವೈಲೇಬಲ್ ಆಲ್ವೇಸ್. ನಿಮಗೆ ಮಕ್ಕಳಂದರೆ ನನಗೆ ಬಲೂ ಪ್ರೀತಿ ಅಂತ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಮಗುಗೆ ಏನೇ ಸಂಕಟ ತೊಂದರೆ ಇದ್ದರೂ ಅದು ಅಕಾಡೆಮಿಕಲ್ಲಿ ಏನೇ ಇರಲಿ, ನೀವು ನನ್ನನ್ನು ಯಾವ ಕ್ಷಣದಲ್ಲಾದರೂ ಯಾವ ರೀತಿಯಲ್ಲಾದರೂ ಫೋನ್ ಮುಖಾಂತರನೂ ನನ್ನ ಸಂಪರ್ಕಿಸ್ರಿ. ನನಗೆ ತಿಳಿದಂಥದ್ದು, ನನಗೆ ಗೊತ್ತಿರುವಂಥ ಒಂದು 4 ಒಳ್ಳೆಯ ಮಾತನಾಡಿದರೆ ಅದರಿಂದ ನಿಮ್ಮ ಮನಸ್ಸು ಏನಾದರೂ ಬದಲಾವಣೆ ಆದರೆ, ಅದರಿಂದ ನಿಮ್ಮ ಭವಿಷ್ಯ ಏನೋ ಚೆನ್ನಾಗಾದರೆ, ಆ ಸರಸ್ವತಿ ತಾಯಿಗೆ ನಾನು ಕೈ ಮುಗಿದು ಬೇಡ್ಕೊತೀನಿ. ತಾಯಿ ಇಂಥ ವರ ಕೊಟ್ಟಿದೆ ತಾಯಿ, ಅದರ ಸದುಪಯೋಗ ಆಗಲಿ ಅಂತೇಳಿ ಬೇಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರೂ ಎಚ್ಚರವಾಗಿರೋಣ, ಜಾಗೃತರಾಗಿರೋಣ ಮತ್ತು ನಾವು ಯೋಚನೆ ಮಾಡೋಣ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಟೇಕ್ ಕೇರ್.